ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಈಗಂತೂ ಸೋಷಿಯಲ್ ಮೀಡಿಯಾ ಜಮಾನ. ಯಾರು ಬೇಕಾದ್ರೂ ಯಾವ ಕಂಟೆಂಟ್ ಇಂದ ಬೇಕಾದ್ರೂ ದಿಢೀರ್ ಅಂತ ಪ್ರಚಾರಕ್ಕೆ ಬರ್ಬೋದು, ಪಾಪ್ಯುಲಾರಿಟಿಯನ್ನ ಪಡ್ಕೊಳ್ಬೋದು. ನಿರೀಕ್ಷೆನೂ ಮಾಡಿರಲ್ಲ ಕೆಲವರು. ರಾತ್ರೋರಾತ್ರಿ ಸ್ಟಾರ್ಗಳು ಅಂತಾರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಆ ಅವಕಾಶ ಇದೆ. ಹಾಗೆ ಮಹಾ ಕುಂಭಮೇಳದಲ್ಲಿ ಕಳೆದ ವರ್ಷ ಫುಲ್ ಅಟ್ರಾಕ್ಟ್ ಮಾಡಿದಂಥ ಹುಡುಗಿ ತನ್ನ ಕಣ್ಣುಗಳಿಂದಲೇ ಅದು ಮೋನಾಲಿಸಾ ಭೋಸ್ಲೆ. ರಾತ್ರೋರಾತ್ರಿ ಆಕೆ ಸ್ಟಾರ್ ಆಗ್ತಾಳೆ. ಮಹಾಕುಂಭಮೇಳಕ್ಕೆ ಬಂದವರು ಪವಿತ್ರ ಸ್ನಾನ ಮಾಡೋದ್ರ ಜೊತೆಯಲ್ಲಿ ಆಕೆಯನ್ನ ನೋಡ್ಬೇಕು ಅಂತ ಹುಡ್ಕೊಂಡು ಹೋಗ್ತಾ ಇದ್ರು. ಆಕೆಗೆ ರುದ್ರಾಕ್ಷಿ ಮಾಲೆಯನ್ನ ಮಾರಕ್ ಆಗ್ತಾ ಇರ್ಲಿಲ್ಲ, ಅಷ್ಟ್ರ ಮಟ್ಟಿಗೆ ಜನ ಹುಡ್ಕೊಂಡು ಬರ್ತಾ ಇದ್ರು, ಫೋಟೋ ತಗೊಳ್ತಾ ಇದ್ರು. ಆಕೆಗೆ ಒಂಥರ ಕಿರುಕುಳ ಆಗ್ತಾ ಇತ್ತು. ಅವ್ರ ಫ್ಯಾಮಿಲಿ ಆಕೆಯನ್ನು ದೂರ ಇಟ್ಟು ತಂಪಾಡಿಗೆ ರುದ್ರಾಕ್ಷಿ ಮಾಲೆ ಮಾರ್ತಾ ಇದ್ರು. ಆಕೆಗೆ ಅವಕಾಶಗಳು ಹೆಂಗೆ ಅರಸಿ ಬಂತು ಅಂದ್ರೆ, ಬಾಲಿವುಡ್ ಡೈರೆಕ್ಟರ್ಗಳು ಅಪ್ರೋಚ್ ಮಾಡ್ತಾರೆ, ಆಕೆಗೆ ಬೇಕಾದಂತ ಟ್ರೈನಿಂಗ್ಗಳನ್ನ ಕೊಡ್ತಾರೆ. ಶೂಟಿಂಗ್ ಹಂತದಲ್ಲೂ ಇದೆ ಸಿನಿಮಾಗಳು. ಸೊ ಇದೊಂದು ಪಾರ್ಟ್ ಆಯ್ತು. ಮತ್ತೊಂದು ಕಡೆ ಆಕೆ ತನ್ನ ಪರ್ಸನಲ್ ವಿಷಯದಿಂದಾಗಿ, ಅಂದ್ರೆ ವೈಯಕ್ತಿಕ ಜೀವನದ ವಿಷಯದಿಂದಾಗಿ ಸದ್ಯಕ್ಕೆ ಸುದ್ದಿಯಲ್ಲಿದ್ದಾಳೆ, ಚರ್ಚೆ ಆಗ್ತಾ ಇದೆ. ಕಾರಣ ರೀಸೆಂಟ್ ಆಗಿ ನಾವು ನೋಡಿದ್ವಿ, ಮಾರ್ಚ್ 11ನೇ ತಾರೀಕು ಕೇರಳದ ತಿರುವನಂತಪುರಂನಲ್ಲಿ ದೇವಸ್ಥಾನವೊಂದರಲ್ಲಿ ಆಕೆ ಮುಸ್ಲಿಂ ಹುಡುಗ ಫರ್ಮಾನ್ ಖಾನ್ ಅಂತ ಆತನನ್ನ ಮದುವೆ ಆಗ್ತಾಳೆ. ಆ ಸಂದರ್ಭದಲ್ಲಿ 2 ಆರೋಪ ಪ್ರಮುಖವಾಗಿ ಕೇಳಿ ಬಂದಿರುತ್ತೆ. ಒಂದು ಲವ್ ಜಿಹಾದ್ ಅಂತ, ಮತ್ತೊಂದು ಆಕೆಗಿನ್ನು 18 ವರ್ಷ ಕಂಪ್ಲೀಟ್ ಆಗಿಲ್ಲ, ಮದುವೆಗೆ ಯೋಗ್ಯವಾದಂಥ ವಯಸ್ಸು ಆಕೆಗಾಗಿಲ್ಲ, 16 ವರ್ಷ ಅಪ್ರಾಪ್ತೆ ಮದುವೆ ಆಗಿದ್ದಾಳೆ. ಸೊ ಈ 2 ಆರೋಪ ಕೇಳಿ ಬಂದಿತ್ತು. ಬಟ್ ಲವ್ ಜಿಹಾದ್ ಅನ್ನೋ ಆರೋಪಕ್ಕೆ ಆಕೆನೇ ಉತ್ತರ ಕೊಟ್ಟಿದ್ದು, ಇಲ್ಲ ಇದು ಲವ್ ಜಿಹಾದ್ ಅಲ್ಲ, ನಾವು ಬೇರೆ ಬೇರೆ ಧರ್ಮ ಇರ್ಬೋದು, ಆದರೆ ನಾವು ಒಪ್ಪಿನೇ ಮದುವೆ ಆಗಿರೋದು, ನಾನು ಅವ್ರನ್ನ ಲವ್ ಮಾಡ್ತಾ ಇದ್ದೆ, ನನ್ನ ಸಂಪೂರ್ಣ ಒಪ್ಪಿಗೆ ಈ ಮದುವೆಗಿದೆ ಅಂತೇಳಿ ಈ ಲವ್ ಜಿಹಾದ್ ಆರೋಪಕ್ಕೆ ಸ್ಪಷ್ಟನೆಯನ್ನ ಕೊಡ್ತಾಳೆ. ಅದು ಕ್ಲೋಸ್ಡ್ ಆಯ್ತು ಟಾಪಿಕ್. ಮತ್ತೊಂದು ಕಡೆ ಈಕೆನು ಅಪ್ರಾಪ್ತೆ 18 ವರ್ಷ ಆಗಿಲ್ಲ, ಆದರೂ ಮದುವೆ ಆಗಿದ್ದಾಳೆ ಅಂತ ಒಂದು ಆರೋಪ ಬಂದಾಗ ಪರ್ಟಿಕ್ಯುಲರ್ ಆಗಿ ಪ್ರೆಸ್ ಮೀಟ್ ಮಾಡಿ ಆ ಜೋಡಿ ಕೆಲವೊಂದು ಡಾಕ್ಯುಮೆಂಟ್ ಅನ್ನ ತೋರಿಸ್ತು. ಅದರಲ್ಲಿ ಆಕೆಯ ಬರ್ತ್ ಸರ್ಟಿಫಿಕೇಟ್ ಸೇರಿರುತ್ತೆ. ಅಂದ್ರೆ ಆಕೆಗೆ 18 ವರ್ಷ ಆಗಿದೆ. ಈಗೇನು ಆರೋಪ ಕೇಳಿಬಂತು, ಆಕೆಗೆ 16 ವರ್ಷ ಅಥವಾ ಅಪ್ರಾಪ್ತೆ 18 ವರ್ಷ ಕಂಪ್ಲೀಟ್ ಆಗಿಲ್ಲ, ಇದೆಲ್ಲ ಸುಳ್ಳು ಅಂತೇಳಿ ಈ ಜೋಡಿ ಆರೋಪವನ್ನ ನಿರಾಕರಿಸಿತ್ತು. ಎಲ್ಲವೂ ಸೈಲೆಂಟ್ ಆಯ್ತು, ಎಲ್ಲ ಸರಿ ಹೋಯ್ತು. ತನ್ನ ಫ್ಯಾಮಿಲಿ ಆಪೋಸ್ ಇದ್ರೂ ಕೂಡ ಕುಟುಂಬದ ವಿರೋಧದ ಮಧ್ಯದಲ್ಲೇ ಆಕೆ ಮದುವೆ ಆಗಿದ್ಲು. ಎನಿವೇಸ್ ಚೆನ್ನಾಗಿರ್ಲಿ, ಆಕೆ ಕೇರಳ ಅನ್ನೋದು ನನಗೆ ಸೆಕ್ಯೂರ್ ಜಾಗ, ತುಂಬಾ ಇಷ್ಟ, ಅದಕ್ಕೆ ಇಲ್ಲೇ ಬಂದು ಮದುವೆ ಆದೆ. ಪೇರೆಂಟ್ಸ್ ವಿರೋಧ ಮಾಡಿದ್ರು, ಬೇರೆ ಹುಡುಗನನ್ನ ಮದುವೆ ಆಗುವಂತ ಫೋರ್ಸ್ ಮಾಡಿದ್ರು, ನಂಗೆ ಇಷ್ಟ ಇರಲಿಲ್ಲ, ನಾನು ಈತನನ್ನ ಲವ್ ಮಾಡಿದ್ದೆ. ಸರಿ, ಈಗಲಾದ್ರೂ ಆಕೆ ಚೆನ್ನಾಗಿರ್ಲಿ ಅಂತ ತುಂಬಾ ಜನ ವಿಶಸ್ ಅನ್ನು ತಿಳಿಸಿದ್ರು. ಎಲ್ಲ ಕ್ಲೋಸ್ ಆಯಿತು ಟಾಪಿಕ್ ಅನ್ನುವಾಗಲೇ ಈಗ ಮತ್ತೊಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ. ಈಗ ಕಾನೂನಿನ ರೀತಿಯಲ್ಲಿ ಮುಂದೇನಾದ್ರೂ ಕ್ರಮಗಳು ನಡೆಯುತ್ತಾ ಈ ಜೋಡಿ ಮೇಲೆ ಅಂತೇಳಿ ಚರ್ಚೆಗಳಾಗ್ತಿದೆ. ಕಾರಣ ಮೊನ್ನೆ ಪ್ರೆಸ್ ಮೀಟಲ್ಲಿ ಅವ್ರು ಹೇಳುತ್ತಾ ಪ್ರೂಫ್ ಅಂತ ತೋರಿಸಿದ್ದು ಮಧ್ಯಪ್ರದೇಶ ಸರ್ಕಾರದಲ್ಲಿ ನೋಡಿ ರಿಜಿಸ್ಟರ್ ಆಗಿದೆ, ಅದ್ರ ಪ್ರಕಾರ 18 ವರ್ಷ ಆಕೆ ಆಗಿದೆ ಅಂತ ಹೇಳಿ. ಇದನ್ನ ಕ್ರಾಸ್ ಚೆಕ್ ಮಾಡಿದ್ದಾರೆ ತುಂಬಾ ಜನ. ಆಗ ಗೊತ್ತಾಗಿದ್ದು ಮಧ್ಯಪ್ರದೇಶ ಸರ್ಕಾರದ ಹೆಸರಲ್ಲಿ ಇವ್ರು ತೋರಿಸಿರೋದು ಒಂದು ಫೇಕ್ ಸರ್ಟಿಫಿಕೇಟ್, ಆಕೆಗೆ ಇನ್ನೂ 18 ವರ್ಷ ಆಗಿಲ್ಲ. ಸೊ ಅಲ್ಲಿ ಆಕ್ಚುಲ್ ಆಗಿ ರಿಜಿಸ್ಟ್ರೇಷನ್ ಆಗಿರೋದೇನು ಅಂತಂದ್ರೆ, 2009 ಡಿಸೆಂಬರ್ 30 ಸಂಜೆ 5ವರೆಗೆ ಮೋನಾಲಿಸಾ ಅನ್ನೋ ಒಂದು ಹೆಣ್ಮಗು ಹುಟ್ಟಿದೆ ಅಂತೇಳಿ ಅಲ್ಲಿ ಬರ್ಕೊಂಡಿದ್ದಾರೆ. ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಹಂಗೆ ಇದೆ. ಬಟ್ ಇವರು ಫೇಕ್ ಮಾಡಿ 18 ವರ್ಷ ಅಂತ ತೋರಿಸಿದ್ದಾರೆ. ಅದ್ರ ಪ್ರಕಾರ ಆಕೆ ವಯಸ್ಸು 16 ವರ್ಷ 2 ತಿಂಗಳು 12 ದಿವಸ ಆಗುತ್ತೆ. ಮತ್ತೆ ತುಂಬಾ ಜನ ಸಾಕ್ಷಿ ಆಗಿದ್ರಂತೆ. ಅಂದ್ರೆ ಕಳೆದ ಜನವರಿಯಲ್ಲಿ ಆಕೆ ಆಲ್ರೆಡಿ ಸೆಲೆಬ್ರಿಟಿ ಆಗ್ಬಿಟ್ಟಿದ್ಲು. ಹಾಗಾಗಿ ಕಳೆದ ಜನವರಿಯಲ್ಲಿ ಆಕೆಯ 16ನೇ ಬರ್ಡೇಯನ್ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರಂತೆ. ಆ ಫೋಟೋ ಪ್ರೂಫ್ ಎಲ್ಲ ಕೆಲವರು ತೋರಿಸಿದ್ದಾರೆ. ಸೊ ಡಿಸೆಂಬರಲ್ಲಿ ಆಕೆ ಬರ್ಡೇ ಇದ್ರು ಕೂಡ ಜನವರಿಲಿ ಅದನ್ನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾಳೆ ಅಂದ್ಬಿಟ್ಟು ಪ್ರೂಫ್ ತೋರಿಸಿದ್ದಾರೆ. ಬಟ್ ಅಲ್ಲಿ 18 ವರ್ಷ ಅಲ್ಲ, 16ನೇ ವರ್ಷದ ಬರ್ಡೇನ ಆಕೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಅಂತ. ಸೊ ಈಗ ಇದು ಡಾಕ್ಯುಮೆಂಟ್ ವಿಷಯ. ಮಧ್ಯಪ್ರದೇಶ ಸರ್ಕಾರದ ಕಡೆಯಿಂದಾನೇ ಕೆಲವೊಂದು ಸರ್ಟಿಫಿಕೇಟ್ ಅನ್ನ ತೋರಿಸಲಾಗಿದೆ. ಅಂದ್ರೆ ಕೆಲವರು ತೋರಿಸಿದ್ದಾರೆ, ಅದು ಫೇಕ್, ಅವ್ರು ತೋರಿಸಿದ ಫೇಕು, ನಮ್ಮ ಹತ್ರ ಇರೋದು ಅಸಲಿ ಸರ್ಟಿಫಿಕೇಟ್ ಅಂತ ಅಲ್ಲಿನ ಸರ್ಕಾರ ಹೇಳಿರೋದ್ರಿಂದ ಈಗ ಮುಂಬರುವಂತ ದಿನಗಳಲ್ಲಿ ಆಕೆ ಅಪ್ರಾಪ್ತೆಯಾಗಿ ಮದುವೆ ಆಗಿರೋದ್ರಿಂದ ಮದುವೆ ಆದಂತ ಫರ್ಮಾನ್ ಖಾನ್ ಮೇಲೆ ಯಾವ ತರ ಕ್ರಮಗಳಾಗುತ್ತೆ ಅನ್ನೋದು ಈಗಿರುವಂತ ಕುತೂಹಲ. ಈ ಸುದ್ದಿಯ ಫಾಲೋ ಅಪ್ ಅನ್ನ ಮಾಡ್ತೀವಿ. ಈ ಸುದ್ದಿ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮುಖೇನ ತಿಳಿಸಿ. ನ್ಯೂಸ್ 18 ಕನ್ನಡ ನಾವು ಎಲ್ಲಾ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.